ಪ್ರತಿದಿನ ಒಂದು 10 ನಿಮಿಷ ಕ್ರಿಯಾಯೋಗ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ? ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇಂದು ನಾವು ಒಂದು ಸರಳ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಪ್ರತಿದಿನ 10 ನಿಮಿಷ ಕ್ರಿಯಾಯೋಗ ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಬಹಳ ಜನರಿಗೆ ಧ್ಯಾನ ಮಾಡಲು ಗಂಟೆಗಳ ಕಾಲ ಬೇಕು ಎನ್ನುವ ಭರವಸೆ ಇದೆ. ಆದರೆ ಪ್ರತಿದಿನ 10 ನಿಮಿಷ ಸಾಕು. ಮೊದಲನೇದು ಬಂದು ಮನಸ್ಸು ತುಂಬ ಶಾಂತವಾಗುತ್ತೆ. ಪ್ರತಿದಿನ ಸಾವಿರಾರು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಓಡಾಡುತ್ತಾ ಇರುತ್ತವೆ. ಈ ಕ್ರಿಯೆ ಧ್ಯಾನವು ಆ ಆಲೋಚನೆಗಳನ್ನು ನಿಧಾನಗೊಳಿಸಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಎರಡನೇದು ಒತ್ತಡ ಕಡಿಮೆಯಾಗುತ್ತದೆ. ಈ ಕೆಲಸ, ಕುಟುಂಬ ಮತ್ತು ಈ ಆರ್ಥಿಕ ಸಮಸ್ಯೆಗಳಿಂದ ಒತ್ತಡ ಉಂಟಾಗಿರುತ್ತದೆ ಮನಸ್ಸಿನಲ್ಲಿ. ಕ್ರಿಯೆ ಧ್ಯಾನದಿಂದ ದೇಹ ಮತ್ತು ಮನಸ್ಸು ವಿಶ್ರಾಂತಿ ಪಡೆಯುತ್ತದೆ. ಮೂರನೆಯದು ಏಕಾಗ್ರತೆ ಹೆಚ್ಚುತ್ತದೆ. ಈ ಧ್ಯಾನ ಮಾಡುವಾಗ ನಮ್ಮ ಈ ಉಸಿರಾಟದ ಮೇಲೆ ಗಮನ ಹರಿಸುವುದರಿಂದ ಈ ಮೆದುಳು ಕೇಂದ್ರೀಕೃತವಾಗುತ್ತದೆ. ಇದರಿಂದ ಓದು ಮತ್ತು ಕೆಲಸ, ನಿರ್ಧಾರ ತೆಗೆದುಕೊಳ್ಳುವ ಸಮೃದ್ಧಿ ಹೆಚ್ಚುತ್ತದೆ. ನಾಲ್ಕನೇದು ನಿದ್ರೆ ಉತ್ತಮವಾಗಿರುತ್ತದೆ. ರಾತ್ರಿ ನಿದ್ದೆ ಬರದಿದ್ದರೆ ಈ 10 ನಿಮಿಷ ಈ ಕ್ರಿಯಾಯೋಗ ಧ್ಯಾನ ಮಾಡಿ ಮನುಷ್ಯ ಶಾಂತವಾಗಿ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. ಐದನೇದು ಜೀವನದ ಬಗ್ಗೆ ಒಂದು ಹೊಸ ಸೃಷ್ಟಿಕೋನ ಸಿಗುತ್ತದೆ. ಈ ಧ್ಯಾನವು ಹೊರಗಡೆ ಜಗತ್ತಿನಿಂದ ಒಳಗಡೆ ಜಗತ್ತಿನ ಕಡೆಗೆ ನಮ್ಮ ಗಮನವನ್ನು ತರುತ್ತದೆ. ಇದರಿಂದ ಆತ್ಮವಿಶ್ವಾಸ ಮತ್ತು ಸಂತೋಷವನ್ನು ಸಿಗುತ್ತದೆ. ಪ್ರತಿದಿನ ಸರಳ ಅಭ್ಯಾಸಗಳು. ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿ 10 ನಿಮಿಷ ಹಾಗೇ ಇರಿ. ಇದೇ ಥರ ಪ್ರತಿ ದಿವಸ ಅಭ್ಯಾಸ ಮಾಡಿ. ಕೊನೆಯ ಮಾತು ಸ್ನೇಹಿತರೆ, ಪ್ರತಿದಿನ 10 ನಿಮಿಷ ಕ್ರಿಯಾ ಧ್ಯಾನ ಮಾಡುವುದರಿಂದ ಸಣ್ಣ ಬದಲಾವಣೆಗಳನ್ನು ಆರಂಭಿಸಿ ದೊಡ್ಡ ಫಲಿತಾಂಶವನ್ನು ಕೊಡುತ್ತದೆ. ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.